ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಟ್ರೆಡಿಷನಲ್ ವೇಯಲ್ಲಿ ಯಾವ ರೀತಿ ಕಾಫಿ ಪೌಡರ್ನ ಮನೆಯಲ್ಲೇ ತಯಾರಿಸುವುದು ಎಂಬುದಾಗಿ ನೋಡೋಣ. ಬಲತಿರುವಂಥ ಕಾಫಿ ಬೀನನ್ನು ನಾವು ಹಾರ್ವೆಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಕಾಫಿ ಬೀನನ್ನು ನಾವು ಹಾರ್ವೆಸ್ಟ್ ಮಾಡಿದಾಗ ಈ ಥರ ರೆಡ್ ಕಲರಲ್ಲಿರುತ್ತೆ. ಅದನ್ನು ನಾವು ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ತೆಗೆದ್ರೆ ನಾವು ಅದರ ಸಿಪ್ಪೆನ ಈಸಿಯಾಗಿ ಈ ಥರ ಬಿಡಿಸ್ಕೋಬೋದು. ಸ್ಕಿನ್ನನ್ನು ನಾವೇನು ಪೀಲ್ಔಟ್ ಮಾಡಿದಾಗ ಈ ಥರದ ವೆಟ್ ಪಚಮೆಂಟ್ ಸಿಗುತ್ತೆ. ಆ ವೆಟ್ ಪಚಮೆಂಟನ್ನು ನಾವು ಚೆನ್ನಾಗಿ ಬಿಸಿಲಲ್ಲಿ ಹಾಕಿ ಒಣಗಿಸ್ಕೊಂಡಾಗ ಈ ಥರ ಡ್ರೈ ಪಚಮೆಂಟ್ ಸಿಗುತ್ತೆ. ಆ ಡ್ರೈ ಪಚಮೆಂಟಲ್ಲಿ ಇರುವಂಥ ಇನ್ನೊಂದು ಸ್ಕಿನ್ನನ್ನು ಬಿಡಿಸ್ಕೊಂಡಾಗ ಈ ಥರ ಕಾಫಿ ಬೀನು ನಮಗೆ ಸಿಗುತ್ತೆ. ಕಾಫಿ ಬೀನನ್ನು ನಾವು ಫ್ರೈ ಮಾಡುವಂಥ ಟೈಮಲ್ಲಿ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆನೂ ಕೂಡ ನಾವು ಇವಾಗ ಹಾಕ್ಕೊಂಡಿದ್ದೀವಿ. ಆವಾಗ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ತೆಗಿಬೇಕು. ಕಾಫಿ ಬೀನು ಇನ್ನೇನು ಆಲ್ಮೋಸ್ಟ್ ಫ್ರೈ ಆಗ್ತಾ ಬರ್ತಿದ್ದಂಗೆ ನಾವು 1-2 ಸ್ಪೂನ್ ಆಗುವಷ್ಟು ಮೆಂತೆ ಕಾಳನ್ನು ಕೂಡ ಆ್ಯಡ್ ಮಾಡೋಣ. ಸೊ 1 ಸ್ಪೂನಷ್ಟು ಶುಗರನ್ನು ನಾವು ಆ್ಯಡ್ ಮಾಡಿದ್ದೀವಿ. ಇದಕ್ಕೆ ಆಲ್ಮೋಸ್ಟ್ ಕಾಫಿ ಬೀನು ಬ್ರೌನ್ ಕಲರಿಗೆ ಬಂದಿದೆ. ಇವಾಗ ಫ್ಲೇಮನ್ನು ನಾವು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಸ್ವಲ್ಪ ಆರಿದ ಮೇಲೆ ನಾವು ಮಿಕ್ಸಿ ಜಾರಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊಡ್ಕೊಳ್ಳೋಣ. ಸೊ ಮನೆಯಲ್ಲೇ ತಯಾರಿಸಿದ ಕಾಫಿ ಪೌಡರ್ ರೆಡಿಯಾಗಿದೆ. ಒಳ್ಳೆ ಕಾಫಿದು ಸ್ಮೆಲ್ ಕೂಡ ಬರ್ತಾ ಇದೆ. ನಮ್ಮ ಮನೆಗಳಲ್ಲಾಗಿರ್ಬೋದು ಅಥವಾ ಹೊಲಗಳಲ್ಲಾಗಿರ್ಬೋದು ಏನೇ ಬೆಳೆದು ಅದನ್ನು ಹಾರ್ವೆಸ್ಟ್ ಮಾಡಿ ಅದನ್ನು ನಾವು ಮನೆಯಲ್ಲಿ ಟೇಸ್ಟ್ ಮಾಡಿದಾಗ ಸಿಗುವಂಥ ಖುಷಿ ಅದು ತುಂಬಾ ಸ್ಯಾಟಿಸ್ಫ್ಯಾಕ್ಷನನ್ನು ಕೊಡುತ್ತೆ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಟ್ಟಿಗೆ ಬರ್ತೀನಿ. ಸ್ಟೇ ಟ್ಯೂನ್ಡ್. ಟೇಕ್ ಕೇರ್. ಬಾಯ್.